ಹಾಯ್ ಹಲೋ ವೀಕ್ಷಕರೇ. ಈ ವಾರದ 2ನೇ ಟಾಸ್ಕ್ ಶುರುವಾಗಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಗಿಲ್ಲಿ ತಂಡದಲ್ಲಿ ಯಾರು ಆಡಲಿದ್ದಾರೆ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ಯಾರು ಆಡಲಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈಗ 2ನೇ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, 2ನೇ ಟಾಸ್ಕ್ ಒಟ್ಟು ಒಂದು ತಂಡದಿಂದ 3 ಜನ ಆಡಲಿದ್ದಾರೆ. ಅದರಲ್ಲಿ ಇಬ್ಬರು ಹುಡುಗಿಯರು ಮತ್ತು ಒಬ್ಬರು ಹುಡುಗರು ಆಡಲಿದ್ದಾರೆ. ಇದು 2 ಹಂತದಲ್ಲಿ ನಡೆಯಲಿದೆ. ಮೊದಲನೇ ಹಂತ ಹುಡುಗಿಯರು ಆಡುತ್ತಾರೆ ಮತ್ತು 2ನೇ ಹಂತ ಹುಡುಗರು ಆಡುತ್ತಾರೆ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಇತ್ತೆಂದರೆ, ಹುಡುಗಿಯರು ಇಬ್ಬರು ಸ್ಕ್ವೇರ್ ರೀತಿ ಇರುವ ಕಟ್ಟಿಗೆ ತುಂಡನ್ನು ಹಿಡಿಕೆಯ ಸಹಾಯದಿಂದ ಬ್ಯಾಲೆನ್ಸ್ ಮಾಡುತ್ತಾ ಹಗ್ಗದ ಬೇಲಿಯನ್ನು ಭೇದಿಸುತ್ತಾ ಆ ಕಡೆ ಸಾಗಿಸಬೇಕು. ಇವು ಒಟ್ಟು 6 ತುಂಡುಗಳಿರುತ್ತವೆ. 6 ತುಂಡುಗಳು ಮೊದಲಿಗೆ 6 ತುಂಡುಗಳನ್ನು ಆ ಕಡೆ ಸಾಗಿಸಬೇಕು. ಸಾಗಿಸಿದ ನಂತರ 1ನೇ ಹಂತ ಮುಗಿಯುತ್ತದೆ. 2ನೇ ಹಂತ ಹುಡುಗರು ಆಡುತ್ತಾರೆ. ಅಂದರೆ ಗಿಲ್ಲಿ ತಂಡದಿಂದ ಸೂರಜ್ ಅವರು ಮತ್ತು ಅಶ್ವಿನಿ ಗೌಡ ಅವರ ತಂಡದಿಂದ ಧ್ರುವಂತ್ ಅವರು ಆಡುತ್ತಾರೆ. 2ನೇ ಹಂತ ಯಾವ ರೀತಿ ಇತ್ತು ಅಂದ್ರೆ ನೀವು ಚಿತ್ರದಲ್ಲಿ ನೋಡಬಹುದು. 2ನೇ ಹಂತದಲ್ಲಿ ಹುಡುಗಿಯರು ತಂದಿರೋ ಕಟ್ಟಿಗೆಯ ತುಂಡುಗಳನ್ನು ಬಳಸಿಕೊಂಡು ಎದುರಾಳಿ ತಂಡದ ಕ್ಯಾಪ್ಟನಿನ ಫೋಟೋವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಬೇಕು. ಈ ರೀತಿ ಟಾಸ್ಕ್ ಇತ್ತು. ಯಾವ ರೀತಿ ಟಾಸ್ಕ್ ಇತ್ತೆಂದು ನೀವು ಇಮೇಜ್ ನಲ್ಲಿ ನೋಡಬಹುದು. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಆಡುವವರು ಯಾರೆಂದರೆ, ಗಿಲ್ಲಿ ತಂಡದಿಂದ ಮೊದಲನೇ ಹಂತ ಆಡುವವರು ಕಾವ್ಯ ಮತ್ತು ರಾಶಿಕಾ ಶೆಟ್ಟಿ ಅವರು ಮತ್ತು 2ನೇ ಹಂತ ಆಡುವವರು ಸೂರಜ್ ಅವರು ಮತ್ತು ಅಶ್ವಿನಿ ಗೌಡ ಅವರ ತಂಡದಿಂದ ಆಡುವವರು ಯಾರೆಂದರೆ, ಮೊದಲನೇ ಹಂತ ಆಡುವವರು ಜಾನ್ವಿ ಮತ್ತು ರಿಷಾ ಗೌಡ ಅವರು ಮತ್ತು 2ನೇ ಹಂತ ಆಡುವವರು ಧ್ರುವಂತ್ ಅವರು. ಈ ಟಾಸ್ಕ್ಗೆ ಅಶ್ವಿನಿ ಗೌಡ ಅವರ ತಂಡದಿಂದ ಆಕ್ಚುಲಿ ಆಗಿ ಧನುಷ್ ಗೌಡ ಅವರು ಆಯ್ಕೆಯಾಗಿದ್ದರು. ಆದ್ರೆ ಧ್ರುವಂತ್ ಅವರು ನನಗೆ ಎರಡು ಟಾಸ್ಕ್ ಇಂದ ನೀವು ನಮಗೆ ಚಾನ್ಸ್ ಕೊಡುತ್ತಿಲ್ಲ ಎಂದು ಅಶ್ವಿನಿ ಗೌಡ ಅವರ ಜೊತೆ ಜಗಳ ಆಡಿ ತಾವು ಈ ಟಾಸ್ಕ್ ಅನ್ನು ಆಡುತ್ತಿದ್ದಾರೆ. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಮೊದಲ ಹಂತವನ್ನು ಅತಿ ಬೇಗವಾಗಿ ಮುಗಿಸಿದವರು ಕಾವ್ಯ ಮತ್ತು ರಾಶಿಕಾ ಶೆಟ್ಟಿ ಅವರು ಮತ್ತು 2ನೇ ಹಂತವನ್ನು ಅತಿ ಬೇಗವಾಗಿ ಮುಗಿಸಿದವರು ಧ್ರುವಂತ್ ಅವರು. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಅಂದರೆ 2ನೇ ಟಾಸ್ಕ್ ಅನ್ನು ಗೆದ್ದವರು ಅಶ್ವಿನಿ ಗೌಡ ಅವರ ತಂಡ. ವೀಕ್ಷಕರೇ, ಇದಾಗಿತ್ತು 2ನೇ ಟಾಸ್ಕ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬೇಬಿ ಕಟ್ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ನಿಮಗೆ ಯಾವ ತಂಡ ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.